ನಮಸ್ಕಾರ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ನಾನಂತೂ ಚೆನ್ನಾಗಿದ್ದೀನಿ. ನೀವೆಲ್ಲ ಚೆನ್ನಾಗಿದ್ದೀರಾ ಅನ್ನೋ ಒಂದು ಭಾವನೆಯಿಂದ ಇವತ್ತು ಈ ವಿಡಿಯೋನ ಶುರು ಮಾಡೋಣ ಬನ್ನಿ. ಏನಿದು ನೀವು ಫ್ಯಾನ್ ತೋರಿಸ್ತಾ ಇದ್ದೀರಾ ಅಂತ ಹೇಳಿದ್ರಾ? ಏನಿಲ್ಲ, ಇದು ನೆಕ್ಸ್ಟ್ ಇನ್ನೊಂದು ವಿಡಿಯೋದಲ್ಲಿ ಇದ್ರದ್ದು ಕೆಲವೊಂದು ಮಾಹಿತಿನ ನಾನು ತಿಳಿಸ್ತೀನಿ. ಇವಾಗ ನಾನು ಮಾಡಿದ್ದು ತಪ್ಪು ಏನಪ್ಪ ಅಂದರೆ, ಶನಿವಾರ ಭಾನುವಾರ ಗೊತ್ತಿದ್ದು ತಪ್ಪು ಮಾಡಿದ್ನಲ್ಲ ಅನ್ನೋದು ದೊಡ್ಡ ಕೊರಗಾಗಿದೆ ಸ್ನೇಹಿತರೆ. ನಾನು ಶನಿವಾರ ಭಾನುವಾರ ಮಾತ್ರ ಖಂಡಿತ ಹೋಗಲೇಬಾರ್ದು ಅಂದ್ಕೊಂಡಿದ್ರು ನೋಡಿ, ಈ ತಪ್ಪನ್ನು ನಾನು ಮಾಡಿದ್ದೀನಿ. ಜೊತೆಗೆ ನೋಡಿ, ಈ ಟ್ಯಾಗ್ನೂ ಕಟ್ ಮಾಡಿಲ್ಲ. ಏನಪ್ಪ ಅಂದರೆ, ಡಿಮಾರ್ಟ್ಗೆ ಹೋಗಿದ್ದೆ ಸ್ನೇಹಿತರೆ. ಶನಿವಾರ ಭಾನುವಾರ ದಯವಿಟ್ಟು ಯಾರೇ ಆಗಲಿ ಶನಿವಾರ ಭಾನುವಾರ ಮಾತ್ರ ರಜಾ ದಿನಗಳಲ್ಲಿ ಡಿಮಾರ್ಟ್ಗೆ ಹೋಗಬೇಡಿ. ಗಿಜ ಜನ, ತುಂಬ ಜನ ಸ್ನೇಹಿತರೆ. ಏನು ತೊಗೊಳೋದು ಏನು ಬಿಡೋದು ಏನೂ ಗೊತ್ತಾಗಲ್ಲ. ಅವರು ನೋಡಿ ಆ ಟ್ಯಾಗ್ನೂ ಕಟ್ ಮಾಡಲಿಲ್ಲ. ಅಷ್ಟು ಜನ ಹೇಗೆ ಅಂದರೆ, ಅಯ್ಯೋ ಏನೂ ತೊಗೊಳಕ್ಕಾಗಲ್ಲ. ಯಾರಾದರೂ ಡಿಮಾರ್ಟ್ಗೆ ಹೋಗ್ತೀನಿ ಅಂದರೆ ಶನಿವಾರ ಭಾನುವಾರ ದಯವಿಟ್ಟು ಹೋಗಬೇಡಿ. ಮೈಕೈ ನೋವು ಬರುತ್ತೆ, ಏನೂ ತೊಗೊಳಕ್ಕಾಗಲ್ಲ. ನಾನು ನೋಡಿ ಸ್ವಲ್ಪ ಮಟ್ಟಿಗೆ ಇಷ್ಟೇ ಸಾಮಾನು ತೊಗೊಂಡಿದ್ದು, ಆಗಲೇ ಇಲ್ಲ. ಗೊತ್ತಿದ್ದು ನಾನು ಈ ತಪ್ಪನ್ನು ಮಾಡಿದೆ. ಇನ್ನೊಂದ್ಸಲಿ ಮಾತ್ರ ಈ ತಪ್ಪು ಮಾಡಬಾರ್ದು ಅನ್ನಿಸ್ಬಿಡ್ತು ಸ್ನೇಹಿತರೆ. ಎಷ್ಟು ಜನ ಅಂತೀರಾ? ಶನಿವಾರ ಅವರೇ ಹೇಳ್ತಾರೆ ಶನಿವಾರ ಭಾನುವಾರ ಖಂಡಿತವಾಗ್ಲೂ ಬರಲೇಬೇಡಿ ಮೇಡಮ್, ಅಷ್ಟು ಜನ ಇರ್ತಾರೆ ಅಂದ್ಬಿಟ್ಟು. ಗೊತ್ತಿತ್ತು, ಆದರೂ ತಪ್ಪು ಮಾಡಿದೆ. ನಿಮಗೂ ಹೇಳ್ತೀನಿ, ಶನಿವಾರ ಭಾನುವಾರ ದಯವಿಟ್ಟು ಹೋಗ್ಬಿಡಿ, ಏನೂ ತೊಗೊಳಕ್ಕಾಗಲ್ಲ. ನಾನು ಈ ಕಿಚನ್ ಟವಲ್ ತೊಗೊಂಡೆ. ಎಲ್ಲ ಗೀಟಿಗೆಲ್ಲ ನಾವು ಹಾಳು ಮಾಡ್ಕೊಂಡ್ಬಿಡ್ತೀವಿ. ಅದ್ರ ಬದಲು ಈ ಕಿಚನ್ ಟವಲ್ಲು ನಂದು ಹಾಳಾಗಿತ್ತು. ಸೊ ಹಾಗಾಗಿ ನಾನು ಈ ಕಿಚನ್ ಟವಲ್ 2 ತೊಗೊಂಡು ಇಷ್ಟು ಮಟ್ಟಗಷ್ಟೇ ಸ್ನೇಹಿತರೆ ಸಾಮಾನು ತೊಗೊಂಡಿದ್ದು. ಹೆಚ್ಚಿಗೆ ತೊಗೊಳಕ್ಕೂ ಆಗಲಿಲ್ಲ. ಆದರೆ ಹೋಗಲೇಬೇಕಾಗಿತ್ತು, ಅನಿವಾರ್ಯ. ಹಾಗಾಗಿ ಹೋಗಿದ್ದಷ್ಟೇ. ಇಲ್ಲ ಅಂದರೆ ಖಂಡಿತವಾಗ್ಲೂ ನಾನು ಹೋಗ್ತಾ ಇರಲಿಲ್ಲ. ಹೋಗಿ ದೊಡ್ಡ ತಪ್ಪು ಮಾಡಿದೆ. ನಾನು ಈ ಫ್ಯಾನು ತೊಗೊಳ್ಬೇಕಾಯ್ತು, ಅರ್ಜೆಂಟ್ ಇತ್ತು. ಅಲ್ಲಿ ಚೆನ್ನಾಗಿತ್ತು ಕ್ವಾಲಿಟಿ ಅಂತೇಳಿ ಸ್ವಲ್ಪ ಇದಾಗೇ ಇರಲಿ ಅಂದ್ಕೊಂಡೆ. ಅಲ್ಲಿಗೆ ಹೋಗಿ ನಾನು ತೊಗೊಂಬರೋಂಗೆ ಆಯಿತು ಅಷ್ಟೇ ಸ್ನೇಹಿತರೆ. ಆದರೆ ಶನಿವಾರ ಭಾನುವಾರ ಮಾತ್ರ ಡಿಮಾರ್ಟ್ಗೆ ಹೋಗಬೇಡಿ. ಫ್ರೀಯಾಗಿದ್ದಾಗ ಹೋಗಿ, ಇನ್ನೂ ಒಳ್ಳೊಳ್ಳೆ ಸಾಮಾನುಗಳು ಸಿಗುತ್ತೆ. ಆ ಒಂದು ಮಾಹಿತಿ ತಿಳಿಸೋಣ ಅಂತಷ್ಟೇ. ಇದು ಎಷ್ಟು ಚೆನ್ನಾಗಿದೆ, ನನಗೆ ಚೆನ್ನಾಗಿರೋದು ಆ ಕಷ್ಟದಲ್ಲೂ ಸ್ವಲ್ಪ ಚೆನ್ನಾಗಿರೋದು ಸಿಕ್ತು, ಖುಷಿ ಆಯಿತು. ಕಿಚನ್ ಟವಲ್ ಇಲ್ಲ ಅಂದರೆ ಹೆಣ್ಮಕ್ಳಿಗೆ ಆಗೋದೇ ಇಲ್ಲ. ಹಾಗಾಗಿ ಇದನ್ನು ನಾನು 2 ತೊಗೊಂಡು ಸ್ವಲ್ಪ ಮಟ್ಟಕ್ಕೆ ಸಾಮಾನು ತೊಗೊಂಡು ಹೀಗೆ ಬಂದೆ ಸ್ನೇಹಿತರೆ. ಆದರೆ ಶನಿವಾರ ಭಾನುವಾರ ಮಾತ್ರ ಡಿಮಾರ್ಟಿಗೆ ಖಂಡಿತವಾಗ್ಲೂ ಹೋಗೋಕ್ಕೆ ಹೋಗಬೇಡಿ. ಬೇರೆ ದಿನಗಳಲ್ಲಿ ಹೋಗಿ ಹೆಚ್ಚಿಗೆ ಸಾಮಾನು ತೊಗೊಂಡು ಬನ್ನಿ ಅಂತ ಹೇಳ್ತಾ ನೋಡಿ, ನಾನು ಟವಲ್ನ ಈ ಥರ ಕಿಚನ್ ಟವಲ್ನ ಈ ರೀತಿ ಹಾಕ್ಬಿಟ್ಟಿರ್ತೀನಿ. ನೀಟಾಗಿ ಕೈಗೆ ಎಲ್ಲ ಒರೆಸ್ಕೊಳ್ಳಿಕ್ಕೆಲ್ಲ ಸುಲಭ ಆಗುತ್ತೆ. ಒಂದನ್ನು ಮಾತ್ರ ಹಾಕ್ತೀನಿ, ಒಂದು ಒಗಿಲಿಕ್ಕೆ ಹಾಕಿದಾಗ ಇನ್ನೊಂದು ಹಾಕ್ತೀನಿ ಅಷ್ಟೇ. ಇವಾಗ ನಿಮಗೆ ಸುಮ್ಮನೆ ಹಿಂಗೆ ತೋರಿಸ್ತಾ ಇದ್ದೀನಿ ಅಷ್ಟೇ. 2 ನೋಡಿ ಈ ರೀತಿ 2 ಕಲರು ನನಗೆ ತುಂಬ ಇಷ್ಟ ಆಯಿತು. ಕೈ ಒರೆಸ್ಕೊಳ್ಳೋಕೆ ಚೆನ್ನಾಗಿರುತ್ತೆ. ಎಲ್ಲ ಹೆಣ್ಮಕ್ಳಿಗೂ ಬೇಕೇ ಬೇಕು. ನಾವು ಡ್ರೆಸ್ ಹಾಕ್ಕೊಂಡಿದ್ದಾಗ ಏನೋ ಅಪ್ಪಿ ಒಂಚೂರು ಒರೆಸ್ಕೊಂಬಿಟ್ರೆ ಕಷ್ಟ. ಏನಿಲ್ಲ ಸ್ನೇಹಿತರೆ, ಇದು ಬರೀ 49 ರೂಪಾಯಿ ಅಷ್ಟೇ. ಹೇಗೆ ಅನಿಸುತ್ತೆ ಕೋಮಲ ಸೌಜನ್ಯ ಯೂಟ್ಯೂಬ್ ಚಾನಲ್? ಹೆಚ್ಚೆಚ್ಚು ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮೂಲಕ ನಿಮ್ಮ ಅನಿಸಿಕೆ ಅಭಿಪ್ರಾಯ ತಿಳಿಸಿ.